ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಿಸಿಲಂತೂ ಜೋರಾಗೇ ಇದೆ ಇವತ್ತು. ರಾತ್ರಿ ಎಲ್ಲ ಫುಲ್ ಮಳೆ ಇತ್ತು, ಇವತ್ತು ಬಿಸಿಲು ಸಖತ್ತಾಗಿದೆ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಪುಟಾಣಿ ಹಾಯ್ ಮಾಡ್ತಿದ್ದಾಳೆ, ಒಂದು ಕಡೆ ಅಳ್ತಿದ್ದಾಳೆ. ಬಿಸಿಲಿಗೆ ಸೆಕೆಗೆ ಒಂಥರ ಇರಿಟೇಷನ್ ಆಗ್ತಾಯಿದೆ ಅವಳಿಗೆ. ತುಂಬಾ ಅಳ್ತಿದ್ಲು. ಫೋಟೋಗೆ ಹಾಯ್ ಮಾಡಿದ್ಲು ಸ್ಟಾರ್ಟಿಂಗಲ್ಲಿ, ಮತ್ತೆ ನೋಡಿ ಇವಾಗ ಅಳ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಆದರೆ ವೆಹಿಕಲ್ ಸೌಂಡ್ಗೆ ಅಷ್ಟೊಂದು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಆಟೋ ಕೂಡ ಸಿಕ್ತು. ಬಂದ್ವಿ. ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ದಾರೆ, ಹಾಗಾಗಿ ಆಟೋ ನಿಲ್ಲಿಸಿದ್ದಾರೆ. ತುಂಬ ಸೆಕೆ ಆಗ್ತಾಯಿದೆ. ನಿಜವಾಗ್ಲೂ ಮೂವ್ ಆಗ್ತಾಯಿದ್ರೆ ಅಷ್ಟೊಂದು ಅನಿಸಲ್ಲ, ಎಲ್ಲಾದರೂ ಸ್ಟಾಪ್ ಮಾಡಿಬಿಟ್ರೆ ಅಂತೂ ತುಂಬಾ ಸೆಕೆ ಆಗುತ್ತೆ. ನೋಡ್ತಾ ಇರ್ಬೋದು, ಗೇಟ್ ಹಾಕಿದ್ದಾರೆ ಹಾಗಾಗಿ. ಆ್ಯಂಡ್ ಇಲ್ಲಿ ಗೇಟ್ ಹತ್ರ ಸೀಬೆಕಾಯಿ ಮತ್ತು ಇವಾಗ ನೇರಳೆ ಸೀಸನ್ ಅಲ್ವಾ, ತುಂಬ ಫ್ರೆಶ್ ಆಗಿರೋದು ಇಟ್ಟಿದ್ರು, ಅದೆಲ್ಲ ತೊಗೊಂಡು ಮತ್ತು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಪೂಜೆ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ನೋಡೇ ಇರ್ತೀರ ನಮ್ಮ ಗೌರಿಬಿದನೂರವರು, ವಿದ್ರಾಶ್ವಥ. ಆ್ಯಂಡ್ ತುಂಬ ಜನನೇ ನೋಡಿರ್ತೀರ. ಗೌರಿಬಿದನೂರೇ ಅಂತ ಏನಿಲ್ಲ, ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಪೂಜೆ ಸಾಮಾನೆಲ್ಲ ತಗೊಂಡು ಇಲ್ಲಿ ಮಕ್ಕಳ ಕೈಲೆಲ್ಲ ಅವ್ರ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದಾರೆ. ಅಕ್ಕ ನಾಗರಕಲ್ಲೆಲ್ಲ ನೀಟಾಗಿ ತೊಳೆಸ್ಬಿಟ್ಟು ಎಲ್ಲನೂ ಪೂಜೆ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ಸುತ್ತು ಇರೋದೆಲ್ಲ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮೇಯ್ನ್ ದೇವರು ನೋಡಿ ಇದೇನೆ. ತುಂಬಾ ನಿಜವಾಗ್ಲೂ ಇಲ್ಲಿ ತುಂಬಾ ಪೀಸ್ಫುಲ್ಲು. ನಾವು ಫ್ರೀ ಆದಾಗೆಲ್ಲ, ಫ್ರೀ ಇದ್ದಾಗೆಲ್ಲ ಬರ್ತಾನೆ ಇರ್ತೀವಿ ಫ್ಯಾಮಿಲಿ ಎಲ್ಲನೂ. ತುಂಬ ಪೀಸ್ಫುಲ್ಲು, ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಪ್ರಾಬ್ಲಮ್ಗೆ, ಇಲ್ಲ ಸರ್ಪದೋಷ, ಇಲ್ಲ ಮಕ್ಕಳಾಗದೇ ಇರೋರಿಗೆ ಇಲ್ಲಿ ತುಂಬ ನೆರವೇರುತ್ತೆ ಆಸೆಗಳೆಲ್ಲ. ನಾವು ಏನು ಹರಕೆ ಮಾಡ್ಕೊಂಡಿರ್ತೀವಿ, ಅದು ಹರಕೆ ಮಾಡ್ಕೊಂಡಿರೋದೇ ಇಷ್ಟು ನಾಗರಕಲ್ಲು ಪ್ರತಿಯೊಬ್ಬರು ಹಾಕ್ಸಿರೋದು. ಏನು ಅವ್ರು ಹರಕೆ ಮಾಡ್ಕೊಂಡಿರ್ತಾರೆ ಅದು ಆದಮೇಲೆ ಈ ನಾಗರಕಲ್ಲು ಹಾಕಿಸಿ ಇಷ್ಟೊಂದು ನಾಗರಕಲ್ಲು ಆಗಿರೋದು. ಆ್ಯಂಡ್ ನೋಡಿ, ಮಕ್ಕಳೆಲ್ಲ ಪೂಜೆ ಮಾಡಿದ್ದಾಯಿತು. ಇನ್ನು ನಾವು ಮಾಡ್ತಾಯಿದ್ದೀವಿ, ನನ್ನ ತಂಗಿ ಮತ್ತು ನಾನು, ನಮ್ಮಕ್ಕ. ನಿಜವಾಗ್ಲೂ ಅರಿಶಿನ ಹಾಕಿ ಎಲ್ಲ ಮಾಡಿದ್ಮೇಲೆ ಎಷ್ಟು ಕಳೆಯಾಗಿ ಕಾಣಿಸುತ್ತೆ ಅಂದರೆ, ದೇವರು ತುಂಬಾ ಚೆನ್ನಾಗಿ ಕಳೆಯಾಗಿ ಕಾಣಿಸುತ್ತೆ. ನೋಡಿ, ಬಿಸಿಲು ಬೇರೆ, ಆ ಬಿಸಿಲಿಗೆ ಅರಿಶಿನ ಎಲ್ಲ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ನಮಗಂತೂ ತುಂಬಾ ಒಂಥರ ಇಷ್ಟ ಆಯಿತು, ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು. ನಾವು ಪೂಜೆ ಮಾಡ್ತಾ ಇರೋದು ಎದುರುಗಡೆನೇ, ಗರ್ಭಗುಡಿ ಎದುರುಗಡೆನೇ. ಅಲ್ಲಿ ಕೋತಿಗಳು ಅಷ್ಟೊಂದಿರಲಿಲ್ಲ. ಕೋತಿಗಳು ಯೂಶ್ವಲಿ ತುಂಬಾ ಇರುತ್ತೆ, ಅಷ್ಟೊಂದು ಏನು ಇರಲಿಲ್ಲ. ಒಂದು ವೇಳೆ ಅವು ಬಂದ್ರೂ ಬನಾನ ಬಿಟ್ಟು ಬೇರೆ ಕಾಯಿ ಆಗಲಿ ಇನ್ನೊಂದಾಗಲಿ ಏನೂ ತೊಗೊಂಡೋಗಲ್ಲ, ಜಸ್ಟ್ ಬನಾನ ಒಂದು ತೊಗೊಂಡೋಗ್ತವೆ. ಹಾಗಾಗಿ ಆರಾಮಾಗಿ ಮಾಡಿದ್ದಾಯಿತು ಪೂಜೆ. ಒಳಗಡೆ ಇದ್ದಾವೆ ಕೋತಿಗಳೆಲ್ಲ, ಹೇಳಬೇಕಂದ್ರೆ ಒಂದೋ ಎರಡೋ ಬರುತ್ತೆ ಅಷ್ಟೇ ಈ ಕಡೆ. ಸೊ ಅರಿಶಿನ ಹಚ್ಚಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಈಗ ಅರಿಶಿನ ಹಚ್ಚಿ ಎಲ್ಲನೂ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಕೂಡ ಆಲ್ಮೋಸ್ಟ್ ಮುಗಿತಾ ಬಂತು. ಹಾಲು ಹಾಕ್ತಾಯಿದ್ದೀವಿ. ನಾಗರಕಲ್ಲಿಗೆ ಮೇಯ್ನ್ಲಿ ಹಾಲೇ. ಸೊ ಮನೆಯಿಂದನೇ ತಂದಿದ್ವಿ, ಒಂದು ಕ್ಯಾನ್ ಫುಲ್ಲು ತಂದಿದ್ವಿ. ಎಲ್ಲರೂ ಹಾಕಬೇಕಾಗುತ್ತಲ್ವ ಅಂತ ಹೇಳಿಬಿಟ್ಟು ತಂದಿದ್ವಿ. ಎಲ್ಲರೂ ಹಾಕಿ ಇನ್ನೇನು ಒಂದು 12:30ಗೆ ಡೈಲಿ ಅನ್ನಸಂತರ್ಪಣೆ ಇರುತ್ತೆ, ಮಧ್ಯಾಹ್ನ 12:30 ಅಷ್ಟೊತ್ತಿಗೆ. ಸೊ ಹಾಗಾಗಿ ಪೂಜೆ ಕೂಡ ನಮ್ದು ಅಷ್ಟೊತ್ತೇ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಒಬ್ಬೊಬ್ಬರಾಗಿ ನಿಧಾನವಾಗಿ ಮಾಡಿದ್ವಿ. ಸೊ ನೋಡಿ, ಫೈನಲಿ ಅಮ್ಮ ಮಾಡ್ತಿದ್ದಾರೆ. ನಮ್ಮದೆಲ್ಲ ಮುಗಿದಾದ್ಮೇಲೆ ನಮ್ಮಮ್ಮ ಮಾಡ್ತಿದ್ದಾರೆ ನೋಡಿ. ಸ್ವಲ್ಪ ಮೋಡ ಇತ್ತು, ನಾವು ಪೂಜೆ ಮಾಡಿ ಸ್ವಲ್ಪ ಹೊತ್ತಿಗೆ ಒಂದು ಮೋಡ ಇತ್ತು, ಬಟ್ ಅಷ್ಟೇ ಬೇಗ ಮತ್ತೆ ಬಿಸಿಲು ಬಂತು ಅಂತಲೇ ಹೇಳ್ಬೋದು. ಫೈನಲಿ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಅಕ್ಕ ಕೂಡ ಇವಾಗ ಮಾಡ್ತಾಯಿದ್ದಾರೆ, ಯಾಕಂದರೆ ಮಕ್ಳಿಗೆ ಗೊತ್ತಾಗಲ್ಲ, ಅವ್ರಿಗೆಲ್ಲ ಹೇಳಿಬಿಟ್ಟು ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಬಂದು ಒಳಗಡೆ ನೋಡಿ ಎಷ್ಟು ಪೀಸ್ಫುಲ್ಲಾಗಿ ತಣ್ಣಗಿತ್ತು. ಅಲ್ಲಿ ಎಲ್ಲ ಅಡುಗೆದ ಪಾತ್ರೆ ಎಲ್ಲ ಇಟ್ಟಿದ್ದಾರೆ, ಇನ್ನು ಕೆಲವೊಂದು ತಂದು ಇಡ್ತಾಯಿದ್ದಾರೆ. ಹಾಗಾಗಿ ನಾವು ತಿನ್ನೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ತುಂಬಾ ಕ್ರೌಡ್ ಇತ್ತು ಆ ಟೈಮ್ಗೆ, ಪೂಜೆ ಆ ಟೈಮ್ಗೆ ಎಲ್ಲರೂ
ಬಂದಿದ್ದರು. ತುಂಬಾ ಕ್ರೌಡ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಳಗಡೆ ಬಂದ್ವಿ ಗರ್ಭಗುಡಿ ಹತ್ರ. ಅಲ್ಲಿ ಒಳಗಡೆ ಇರುವಂಥ ನಾಗರಕಲ್ಲು ಮಧ್ಯದಲ್ಲಿ ಮಾಡೋಕ್ಕೆ ಬಿಡ್ತಾರೆ, ಆದರೆ ನಮಗೆ ಒಂಥರ ಕಂಜೆಸ್ಟೆಡ್ ಅನಿಸುತ್ತೆ, ಇಕ್ಕಟ್ಟು ಅನಿಸುತ್ತೆ ಮಾಡೋಕ್ಕೆ, ನೀಟಾಗಿ ಮಾಡೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಫಸ್ಟಲ್ಲಿರೋಕ್ಕೆ ಎಲ್ಲ ಮಾಡ್ತಾರೆ. ಷಷ್ಠಿ ಹಬ್ಬ ಆ ಥರದ್ದು ಇದರಲ್ಲಿ ಎಲ್ಲದಕ್ಕೂ ಅರ್ಶಿನ ಸ್ಪ್ರೇ ಮಾಡ್ತಾರೆ. ಮೋಸ್ಟ್ಲಿ ಮಿಷಿನ್ ಏನಾದರೂ ಇರ್ಬೋದು. ಎಲ್ಲದಕ್ಕೂ ಸ್ಪ್ರೇ ಮಾಡಿರ್ತಾರೆ ಅರ್ಶಿನ ನೀರನ್ನ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಯ್ನ್ಲಿ ಅವಾಗ ನೋಡಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಶಿವರಾತ್ರಿ ಹಬ್ಬಕ್ಕೆ, ಷಷ್ಠಿ ಹಬ್ಬಕ್ಕೆ ಎಲ್ಲ ನಾಗರಕಲ್ಲು ಅರ್ಶಿನದಿಂದ ತುಂಬಿರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ನೋಡಿ ಎಲ್ಲ ಇಲ್ಲಿ ಈಶ್ವರ ದೇವರಿದೆ, ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹೋದ್ವಿ. ಈ ಥರ ಬಿಸಿಲು ಜಾಸ್ತಿ ಅಂತ ಈ ಥರ ಮ್ಯಾಟ್ಸ್ ಹಾಕಿದ್ದಾರೆ, ಬಟ್ ಅಲ್ಲಲ್ಲಿ ಓಪನ್ ಇದೆ. ಬಿಸಿಲಿಗಂತೂ ಹೆಜ್ಜೆ ಇಡೋಕ್ಕಾಗ್ತಿರಲಿಲ್ಲ. ಆದರೂ ಮ್ಯಾಟ್ಸ್ ಎಲ್ಲ ಫುಲ್ಲು ನಾವೇನು ಪ್ರದಕ್ಷಿಣೆ ಹಾಕ್ತೀವಿ ಅಲ್ಲೆಲ್ಲ ಹಾಕಿದ್ದಾರೆ. ಆ್ಯಂಡ್ ನೋಡಿ ಆವಾಗಲೇ ಕ್ರೌಡ್ ಇತ್ತು, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಪ್ರದಕ್ಷಿಣೆ ಆದಮೇಲೆ ಗರ್ಭಗುಡಿನ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೀಯಾಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಕಳೆಯಾಗಿ ಕಾಣಿಸ್ತಿದೆ. ಆ್ಯಂಡ್ ಇದ್ರ ಹಿಂದಗಡೆ ವಿದ್ರ ನೆಟ್ಟಿದ ಮರ ಇತ್ತು. ಅದು 4-5 ಇಯರ್ಸ್ ಆಯಿತು ಅದು ಬಿದ್ದೋಗಿ. ಅದನ್ನು ಹಾಗೆ ಇಟ್ಟಿದ್ದಾರೆ. ಇಲ್ಲೇ ನಾವು ನಿಂತ್ಕೊಂಡಿರೋ ಹತ್ರ ತೋರಿಸ್ತೀನಿ ನೋಡಿ. ಇದು ಹೊರಗಡೆ, ಇದು ನಾಗರಕಲ್ಲು ನೋಡಿ, ಇದೇನೆ. ಅದನ್ನು ಈ ಥರ ನೀಟಾಗಿ ಒಂದು ರೂಮ್ ಥರ ಮಾಡಿಬಿಟ್ಟು ಅದನ್ನು ಇಟ್ಟಿದ್ದಾರೆ. ಅಲ್ಲೂ ಕೂಡ ಪೂಜೆ ಮಾಡ್ತಾರೆ. ನಾವು ಅಲ್ಲೂ ಕೂಡ ನಮಸ್ಕಾರ ಹಾಕ್ಕೊಂಡು ಎಲ್ಲ ನಾಗರಕಲ್ಲನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಟೈಮ್ ನೋಡಿಬಿಟ್ಟಿದ್ದೀವಿ, ಆದ್ರೂ ಏನೋ ಒಂದು ಖುಷಿ ಅವೆಲ್ಲ ನೋಡೋಕ್ಕೆ. ಹಾಗಾಗಿ ಅದೆಲ್ಲ ನೋಡಿ ಮತ್ತೆ ಇಲ್ಲೂ ಕೂಡ ನಮಸ್ಕಾರ ಹಾಕ್ಕೊಂಡ್ವಿ. ಹಸುಗಳೆಲ್ಲ ಇದ್ದಾವೆ, ಮೋಸ್ಟ್ಲಿ ದೇವಸ್ಥಾನದವ್ರದ್ದೇ ಅನಿಸುತ್ತೆ, ಬಟ್ ಅಷ್ಟೊಂದು ಐಡಿಯಾ ಇಲ್ಲ, ಕೇಳಿಲ್ಲ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪಾರ್ಕ್ಗೆ ಬಂದ್ವಿ. ಹಿಂದ್ಗಡೆ ವೀರಸೌಧ ಇದೆಯಲ್ಲ, ಜಲಿಯನ್ ವಾಲಾಬಾಗ್ದು, ಅಲ್ಲಿ ಬಂದ್ವಿ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರುವಂಥ ಅವ್ರ ನೆನಪಿಗಾಗಿ ಕಟ್ಟಿರುವಂಥ ಸೌಧ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.